ಕುತೂಹಲಕ್ಕೆ ಕಾರಣವಾಗಿರುವಂತಹ ಸಿಡಬ್ಲ್ಯೂಎಂಎ ತುರ್ತು ಸಭೆ ಆರಂಭವಾಗಿದೆ ದೆಹಲಿಯಲ್ಲಿ ಎನ್ನುವ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ತುರ್ತು ಸಭೆ ಈಗ ಆರಂಭವಾಗಿದೆ. ತಮಿಳುನಾಡಿಗೆ ನೀರು ರಿಲೀಸ್ ಕುರಿತಂತೆ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯನ್ನ ಈಗ ಶುರು ಮಾಡಿದೆ. ತಮಿಳುನಾಡು ಕರ್ನಾಟಕದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಪರ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಭಾಗಿಯಾಗಿದ್ದಾರೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಗೌರವ್ ಗುಪ್ತಾ ಅವರು ಸಭೆಯಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿರುವಂತಹ ಸಿಡಬ್ಲ್ಯೂಎಂಎ ಸಭೆ ಈಗ ಡೆಲ್ಲಿಯಲ್ಲಿ ಆರಂಭವಾಗಿದೆ. ವೀಕ್ಷಕರೇ, ಇದು ತುರ್ತು ಸಭೆ, ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಸಭೆಯಲ್ಲ. ನಿನ್ನೆ ಸಭೆ ಇವತ್ತು ಮಾಡ್ತೀವಿ ಮಧ್ಯಾಹ್ನ 2:15 ಅಂತ ಸಿಡಬ್ಲ್ಯೂಎಂಎ ಹೇಳಿತ್ತು. ಅದರಂತೆ ಈಗ ಸಭೆ ಆರಂಭವಾಗಿದೆ. ಈ ಸಭೆಯ ರಿಸಲ್ಟ್ ಏನು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರಿಗೂ ಸಹ ಒಂದು ರೀತಿಯಾಗಿ ಆತಂಕಭರಿತವಾಗಿ ಅದನ್ನು ನೋಡ್ತಾ ಇದ್ದಾರೆ. ತಮಿಳುನಾಡಿಗೆ 4 TMC ನೀರನ್ನ ಬಿಡೋದಿಕ್ಕೆ ಸಿಡಬ್ಲ್ಯೂಆರ್ಸಿ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಈಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಿಡಬ್ಲ್ಯೂಎಂಎನಲ್ಲಿ ತನ್ನ ವಾದವನ್ನ ಮಂಡಿಸ್ತಾ ಇದೆ. ನೀರು ಬಿಡಲು ಸಾಧ್ಯವೇ ಇಲ್ಲ ಅಂತ DK ಶಿವಕುಮಾರ್ ಅವರ ಸರ್ಕಾರ ಹೇಳಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಮುಂಗಾರು ಕೊರತೆಯ ಹಿನ್ನೆಲೆಯಲ್ಲಿ ರಾಜ್ಯ ತನ್ನ ವಾದವನ್ನ ಮಂಡನೆ ಮಾಡ್ತಾ ಇದೆ. ಜಲಾಶಯಗಳಲ್ಲಿ ಇರುವಂಥ ನೀರು ಬರೀ ಕುಡಿಯಲು ಮಾತ್ರ ಸೀಮಿತವಾಗಿರುವಂಥದ್ದು. ಅದನ್ನ ಬಿಟ್ಟರೆ ತಮಿಳುನಾಡಿಗೆ ನಾವು ನೀರನ್ನ, ಕೃಷಿಗೆ ನೀರು ಬಿಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅನ್ನುವ ಒಂದು ವಾದವನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮುಂದೆ ಕರ್ನಾಟಕ ರಾಜ್ಯ ಮಂಡನೆ ಮಾಡ್ತಾ ಇದೆ. ನಿಜಕ್ಕೂ ಸಹ ಕರ್ನಾಟಕಕ್ಕೆ ಸಮಾಧಾನಕರವಾಗಿರ್ತಕ್ಕಂಥ ಸುದ್ದಿ ಸಿಡಬ್ಲ್ಯೂಎಂಎ ಕೊಡುತ್ತಂತೆ. ಯಾಕಂದ್ರೆ ಸಿಡಬ್ಲ್ಯೂಎಂಎ ಮೇಲೆ ಕುತೂಹಲ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಅಥವಾ ನಿರೀಕ್ಷೆ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅಂದ್ರೆ ವೀಕ್ಷಕರೇ, ಈ ಹಿಂದೆ ಸಿಡಬ್ಲ್ಯೂಎಂಎ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಹೇಳಿತ್ತು. ಈಗಿರ್ತಕ್ಕಂಥ ಡ್ಯಾಮ್ಗಳಲ್ಲಿ ಇರ್ತಕ್ಕಂಥ ನೀರನ್ನ ಬರೀ ಕುಡಿಯೋದಿಕ್ಕೆ ಮಾತ್ರ ಬಳಕೆ ಮಾಡಿ, ಕೃಷಿಗೆ ಬಳಕೆ ಮಾಡ್ಕೊಳ್ಬೇಡಿ ಅಂತ ಹೇಳುತ್ತಾ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆದೇಶವನ್ನ ಕೊಡದೇ ಇತ್ತು. ಆದರೆ ಯಾವಾಗ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನ ಕೊಡ್ತೋ, ಈಗ ಸಿಡಬ್ಲ್ಯೂಎಂಎನಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರಬಹುದು ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಸಿಡಬ್ಲ್ಯೂಎಂಎ ರಾಜ್ಯಕ್ಕೆ ಇವತ್ತು ಸಮಾಧಾನ ಆಗುವ ರೀತಿಯಾದಂಥ ಸುದ್ದಿಯನ್ನು ಕೊಡುತ್ತಾ ಸಿಡಬ್ಲ್ಯೂಎಂಎನಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ಬಂದರೆ, ಅಂದರೆ ನೀರನ್ನ ಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಕೊಟ್ಟಿರ್ತಕ್ಕಂಥ ಆದೇಶವನ್ನೇ ಎತ್ತಿ ಹಿಡಿದ್ರೆ ಕರ್ನಾಟಕದಲ್ಲಿ ಉಗ್ರ ಹೋರಾಟ ಶುರುವಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ತೀರ್ಪಿನ ಬಳಿಕ ಹೋರಾಟದ ರೂಪುರೇಷೆನ ನಿರ್ಧಾರ ಮಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಬಂದ್ ನಡೆಸೋದಿಕ್ಕೆ ಆಲ್ರೆಡಿ ಚರ್ಚೆಗಳು ನಡೀತಾ ಇದೆ ವೀಕ್ಷಕರೇ. ಮಧ್ಯೆ ಸಿಡಬ್ಲ್ಯೂಎಂಎ ಏನು ಆದೇಶವನ್ನು ಕೊಡುತ್ತೆ ಅಂತ ನೋಡಿಕೊಂಡು ಆಮೇಲೆ ಕನ್ನಡ ಪರ ಹೋರಾಟಗಾರರು ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ. ಸೊ ಈಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಸಿಡಬ್ಲ್ಯೂಎಂಎ ಏನಾದರೂ ಎತ್ತಿ ಹಿಡಿದ್ರೆ ಸಹಜವಾಗಿ ಮತ್ತೊಂದು ಬರೆಯನ್ನ ಕರ್ನಾಟಕಕ್ಕೆ ಎಳೆದ ಹಾಗೆ ಆಗುತ್ತೆ. ಈಗ ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬರದ ಪರಿಸ್ಥಿತಿ ಮತ್ತು 4 ಜಲಾಶಯಗಳು ಬತ್ತಿ ಬರಿದಾಗಿರ್ತಕ್ಕಂಥ ರೀತಿ, ಮಗದೊಂದು ಕಡೆ ಜಲಾಶಯಗಳಲ್ಲಿರ್ತಕ್ಕಂಥ ಅಳಿದುಳಿದಿರ್ತಕ್ಕಂಥ ಅಲ್ಪ ಪ್ರಮಾಣದ ನೀರೇನಿದೆ ಅದು ಕುಡಿಯೋದಿಕ್ಕೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಜಕ್ಕೂ ಪರಿಸ್ಥಿತಿ ತೀರಾ ಬಿಗಡಾಯಿಸ್ತಾ ಇದೆ ವೀಕ್ಷಕರೇ. ನೋಡಿ, ಈಗ 4 ಜಲಾಶಯಗಳು, ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿರ್ತಕ್ಕಂತಹ 4 ಜಲಾಶಯಗಳು 11 ಜಿಲ್ಲೆಗಳಿಗೆ ಮಾತ್ರ ನೀರು ಕೊಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗಬಹುದಾದಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಒಂದು ಕಡೆ ನ್ಯೂಸ್ ಡೆಸ್ಕ್ ಇಂದ ನನ್ನ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಗದೊಂದು ಕಡೆ ಮಂಡ್ಯದಿಂದ ರವಿ ಲಾಲಿಪಾಳ್ಯ ಅವರು ಸಹ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾನು
ತಿಮ್ಮೇಗೌಡರಿಂದ ಮಾಹಿತಿನ ಪಡ್ಕೊಳ್ತೀನಿ. ತಿಮ್ಮೇಗೌಡ್ರೆ, ಈಗ ಪರಿಸ್ಥಿತಿ ಏನಾಗಬಹುದು ಅಂತ, ಯಾಕಂದರೆ CWMA ಆದೇಶ ಯಾವ ರೀತಿಯಾಗಿ ಬರಬಹುದು, ಒಂದು ವೇಳೆ ಏನಾದರೂ ರಾಜ್ಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಆದೇಶ ಬಂದರೆ ಪರಿಸ್ಥಿತಿಗಳನ್ನು ಯಾವ ರೀತಿಯಾಗಿ ನೋಡಬೇಕಾಗುತ್ತೆ, ನಿರೀಕ್ಷೆ ಯಾವ ರೀತಿಗೆ ಹುಟ್ಟು ಹಾಕಿದೆ ಈ ಒಂದು ಸಭೆಯ ಮೇಲೆ? ಖಂಡಿತವಾಗಿಯೂ ವ್ಯತಿರಿಕ್ತವಾಗಿ ತೀರ್ಪು ಬರುವಂಥ ಒಂದು ಆತಂಕ ಇದೀಗ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ CWRC ಏನು ತೀರ್ಪನ್ನು ಏನು ಕೊಟ್ಟಿದೆ, ಪ್ರತಿನಿತ್ಯ 3,500ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಆದೇಶವನ್ನು ಮಾಡಿದೆ, ಆ ಒಂದು ಆದೇಶವನ್ನೇ ಇದೀಗ CWMA ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿಯುತ್ತಾ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಆ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಗೆ ರಾಜ್ಯದ ಪ್ರತಿನಿಧಿಯಾಗಿ ತೆರಳಿರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾರವರು ರಾಜ್ಯದ ಸದ್ಯದ ಬರ ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಜಲಾಶಯಗಳು ಖಾಲಿಯಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಬರ ಆವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಳೆ ಬೆಳೆ ಆಗದೆ ಇರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಪ್ರಸ್ತುತ KRS ಡ್ಯಾಮ್ನಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ, ಮತ್ತೊಂದು ಕಡೆಯಾಗಿ ಕಾವೇರಿ ಕಣಿವೆ ಪ್ರದೇಶದಲ್ಲಿ ಇರ್ತಕ್ಕಂಥ ಇತರೆ ಅಂದರೆ KRS ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ವ್ಯಾಪ್ತಿಗೆ ಬರುವಂಥ ಇತರೆ ಜಲಾಶಯಗಳೇನಿದ್ದಾವೆ, ಆರಂಗಿ ಜಲಾಶಯ ಆಗಿರ್ಬೋದು, ಕಬಿನಿ ಜಲಾಶಯ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಗುರೂರು ಜಲಾಶಯ ಆಗಿರ್ಬೋದು, ಈ ಒಂದು ಜಲಾಶಯ ವ್ಯಾಪ್ತಿಯಲ್ಲೂ ಕೂಡ ಇರ್ತಕ್ಕಂಥ ನೀರಿನ ಪ್ರಮಾಣದ ಬಗ್ಗೆನೂ ಕೂಡ ಮತ್ತೊಂದು ಕಡೆಗೆ ಕಾವೇರಿ ಕಣಿವೆ ಭಾಗದಲ್ಲಿ ಜನಜಾನುವಾರುಗಳು ಎದುರಿಸ್ತಾ ಇರ್ತಕ್ಕಂಥ ಕುಡಿಯುವ ನೀರಿನ ಅಭಾವ ಆಗಿರ್ಬೋದು, ಮತ್ತೊಂದು ಕಡೆಗೆ ರೈತರು ಬೆಳೆಗಳು ಒಣಗಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ರೈತರು ಬೆಳೆಗಳನ್ನ ಬೆಳೆದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಮತ್ತೆ ತಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಒಂದಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಓಕೆ, ಸೊ ಈಗ ಜೂನ್ ಹಾಗೂ ಜುಲೈನಲ್ಲಿ 3.55 TMC ನೀರು ಆಲ್ರೆಡಿ ತಮಿಳುನಾಡಿಗೆ ಹರಿದಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 116 TMC ನೀರನ್ನ ಬಿಡಲಾಗಿತ್ತು. 116 TMC ನೀರು ಲಾಸ್ಟ್ ಇಯರ್ ತಮಿಳುನಾಡಿಗೆ ಹೋಗಿತ್ತು. ಆದರೆ ಈ ಸಲ ಅಂದರೆ ತಮಿಳುನಾಡು ಕೇಳಿದ್ದಕ್ಕಿಂತ ಅಥವಾ ಅವ್ರಿಗೆ ನಿಗದಿ ಮಾಡಿತ್ತು ಸುಪ್ರೀಂ ಕೋರ್ಟು, ಫೈನಲ್ ವರ್ಡಿಕ್ಟ್ ಏನಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ ನೀರು ಹೋಗಿತ್ತು ಕಳೆದ ವರ್ಷ ಇದೇ ಅವಧಿಯಲ್ಲಿ 116 TMC. ಆದರೆ ಸದ್ಯ ಕಾವೇರಿ ಜಲಾಶಯಗಳಲ್ಲಿ 39 TMC ನೀರು ಮಾತ್ರ ಇದೆ. ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ರಾಜ್ಯ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾ ಇದೆ. ಈಗ ಸದ್ಯ 3.55 TMC ನೀರು ತಮಿಳುನಾಡಿಗೆ ಬಿಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ವಾದ ಮಾಡ್ತಿದೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ಅಲ್ಲಿ ಮುಂದುವರಿತಾ ಇದ್ದಾರೆ. ತಿಮ್ಮೇಗೌಡ, ಮುಂದುವರಿಸಿ. ಖಂಡಿತವಾಗಿಯೂ ಇದೀಗ ಏನು CWRC ಆಗಿರ್ಬೋದು, ಮತ್ತೊಂದು ಕಡೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಏನು ಆದೇಶವನ್ನು ಮಾಡಿದೆ, ಈ ಹಿಂದೆ ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಆದೇಶಗಳನ್ನು ಕೂಡ ಕರ್ನಾಟಕ ಸರ್ಕಾರ ಪಾಲಿಸ್ಕೊಂಡು ಬಂದಿದೆ. ತಮಿಳುನಾಡಿಗೆ ಅಗತ್ಯವಾದಂಥ ನೀರನ್ನು ನಾವು KRS ಅಣೆಕಟ್ಟಿಯಿಂದ ಬಿಡುಗಡೆ ಮಾಡಿದ್ದೀವಿ, ಮತ್ತೊಂದು ಕಡೆಗೆ ಕಬಿನಿ ಜಲಾಶಯದಿಂದಲೂ ಕೂಡ ಬಿಡುಗಡೆಯನ್ನು ಮಾಡಿದ್ದೀವಿ. ಆದರೆ ಪ್ರಸ್ತುತ ಕರ್ನಾಟಕದಲ್ಲಿ ಬರ ಆವರಿಸಿದೆ, ಮತ್ತೊಂದು ಕಡೆಯಾಗಿ ಕಾವೇರಿ ಕಣಿವೆ ಭಾಗದಲ್ಲಿ ಜಾನುವಾರುಗಳು ತತ್ತರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯದಲ್ಲಿ ಏನು KRS ಡ್ಯಾಮ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಕೇವಲ ಕುಡಿಯುವ ನೀರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ಏನು ಈಗ ಸಂಗ್ರಹವಾಗಿರ್ತಕ್ಕಂಥ ನೀರನ್ನು ಕೂಡ ಏನು ತಮಿಳುನಾಡಿಗೆ ಬಿಟ್ಟರೆ ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಅಭಾವ ಹೆಚ್ಚಾಗುತ್ತೆ, ಮತ್ತೊಂದು ಕಡೆಗೆ ಕಾನೂನು ಸುವ್ಯವಸ್ಥೆಯು ಕೂಡ ಇಲ್ಲಿ ಹದಗೆಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೇಸಿಕಲಿ ಇದು ಕುಡಿಯುವ ನೀರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ನೀರನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ವಾದವನ್ನು ಇದೀಗ ಗೌರವ್ ಗುಪ್ತಾರವರು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಂಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ತಮಿಳುನಾಡಿನಿಂದ ಆಗಮಿಸಿರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು, ಮತ್ತೊಂದು ಕಡೆಗೆ ತಮಿಳುನಾಡು ಸರ್ಕಾರದ ಪ್ರತಿನಿಧಿಗಳು ಕೂಡ ಇದೀಗ ಇಲ್ಲ, ನಮಗೆ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಎರಡೂ ಸರ್ಕಾರಗಳ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಯಾವ ರೀತಿಯಾಗಿ ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಸದ್ಯದ ಕೂತೋಗಲ್ಲ. ಒಂದು ಕಡೆಗೆ ಕರ್ನಾಟಕದಿಂದ ತೆರಳಿರ್ತಕ್ಕಂಥ ಗೌರವ್ ಗುಪ್ತಾ ಸೇರಿದಂತೆ ಕರ್ನಾಟಕದ ಪ್ರತಿನಿಧಿಗಳಿಗೆ ಒಂದು ರೀತಿ ಆತಂಕ ಶುರುವಾಗಿದ್ರೆ, ಮತ್ತೊಂದು ಕಡೆಯಾಗಿ ತಮಿಳುನಾಡು ಸರ್ಕಾರ ಏನು ತಮ್ಮ ಪಾಲಿನ ನೀರನ್ನ ಬಿಡಲೇಬೇಕು, ಅಂದ್ರೆ ಆ ಒಂದು ನೀರನ್ನ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಅಂತ್ಯವಾಗುತ್ತೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ತೀರ್ಪನ್ನು ಕೊಡುತ್ತೆ, ಯಾವ ರೀತಿಯಾಗಿ ಈ ಒಂದು ವಿವಾದಕ್ಕೆ ತೆರೆಯನ್ನು ಎಳೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ವೇಳೆ ಏನಾದರೂ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಕಾವೇರಿ ಕಣಿವೆ ಭಾಗದಲ್ಲಿ ಹೋರಾಟ ತೀವ್ರಗೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮುನ್ನೆಚ್ಚರಿಕೆಯಾಗಿ ಏನು ಕಾವೇರಿ ಕಣಿವೆ ಭಾಗದ ಮಂಡ್ಯ ಮೈಸೂರು ಭಾಗದಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಮಿಗಿಲಾಗಿ ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಭಾನುವಾರ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆಯೋದ್ರ ಮುಖಾಂತರ
ಬೀಸೋ ದೊಣ್ಣೆಯಿಂದ ಪಾರಾಗುವಂತ ಒಂದು ನಿಟ್ಟಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಹೂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ